ಓ ಏನಾಯ್ತಪ್ಪ ಬ್ರೋ ಗಾಡಿ ಆಫು ನಕ್ಕನ ಇಂಜಿನೇ ಸೀಸಾಗೋಯ್ತು ಅನ್ಸುತ್ತೆ ಪೆಟ್ರೋಲ್ ಇದೆ ಅಲ್ವಾ ನೋಡ್ರಿ ಓಯ್ ಐತಪ್ಪ ಕಟ್ 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 ಅಂತೇನೋ ಪಟ್ ಅಂತ ಆಫ್ ಆಗೋಯ್ತು ಸೈ ನಿಜ ಬ್ರೋ ಟೋ ಮಾಡ್ಕೊಂಡು ತಿರ್ಗೋ ಸರ್ವಿಸ್ ಸೆಂಟ್ರ್ ಹೋಯ್ತೆ ನಮ್ಮ ಮನೆ ಬರೋನೇ ಸರಿ ಇಲ್ಲ ಬಾಯ್ಸ್ ನಿಜ ಒಳಗಡೆ ಏನೋ ಕಟ್ಟಾಯ್ತು ಅನ್ಸುತ್ತೆ ಏನೋ ಸೌಂಡ್ ಬಂತು ಹಾಂ ಕಟ್ 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 ಅಂತ ಫುಲ್ ಪ್ರಾಬ್ಲಮ್ ಅನ್ಕೊಳ್ರಿ ಗಾಡಿ ವೆಲ್ಕಮ್ ಬ್ಯಾಕ್ ಟು ಸಿದ್ದು ಬ್ಲಾಗ್ಸ್ ಕನ್ನಡ ನನ್ನದು ಜೂಬುಡಗಿ ನೀವು ಜೂಬುಡಗಿರ ಅಂತ ಅನ್ಕೊಂತೀನಿ ಹಂಗೆ ಚೆನ್ನಾಗಿರಿ ಸೊ ಇವತ್ತೆಲ್ಗಪ್ಪ ಹೊರಟಿದ್ದೀವಿ ಅಂದರೆ ಇವತ್ತು ಬಂದು KLX ಇಸ್ಕೊಬರಕ್ಕೆ ಹೋಗ್ತಾ ಇದ್ದೀವಿ ಲೈಕ್ ನಾನು ಯಾವ ಥರ ಸಾಹಸ ಮಾಡಿದ್ದೀನಿ ಅಂದರೆ ಬಾಯ್ಸ್ ಮೇಲ್ ಹಾಕೀನಿ 50 ಸತಿ ಫಾಲೋ ಅಪ್ ಮಾಡೀನಿ ಲಿಟ್ರಲಿ ಸಿಕ್ಕಾಪಟ್ಟೆ ಕಷ್ಟ ಅಂದ್ಕೊಳ್ಳಿ ಫುಲ್ ಸ್ಟ್ರೈಟು ಬ್ರೋ ಇವಾಗ ಬಂದು ಅದೇ ಜೈ ಒಂದು RC 200 ಒಳಗೆ ಒಂದೆರಡು ಬಂದಿದ್ರು ನಮ್ಮ ಜೊತೆ ಇಲ್ಲ ನೋಡಿರ್ತೀರ ಅನ್ಸುತ್ತೆ ಇವ್ರನ್ನ ಬ್ಲಾಗಲ್ಲಿ ಬಂದಿಲ್ಲ ನಂಗೆ ಮುಂಚೆಯಿಂದನೂ ಪರಿಚಯ ಸೊ ಅವರು ಬರ್ತೀನಿ ಅಂದರು ಸೊ ನಾನು ಮತ್ತು ಅವರು ಹೋಗ್ತಾ ಇದ್ದೀವಿ ಇವಾಗ ಕ್ರೇಜಿಯಾಗಿ ಹೋಗ್ಬಿಟ್ಟು ಗಾಡಿ ನೋಡೋಣ ಏನು ರೆಡಿ ಮಾಡವ್ರೆ ಏನು ಕತೆ ಏನು ಸೀನು ಅಂತ ಬಿಕಾಸ್ ಫೆಡಪ್ ಆಗ್ಬಿಟ್ಟೈತೆ KLX ನನಗೆ ಅದು ಡೈರೆಕ್ಟು ಮೇಲ್ ಮಾಡಿರೋದಕ್ಕೆ ಇವಾಗ ರೆಡಿ ಮಾಡೋರು ಗಾಡಿನ ಇಲ್ಲ ಅಂದರೆ ಮುಟ್ತಾನೆ ಇರಲಿಲ್ಲ ಅನಿಸುತ್ತೆ ಗಾಡಿನ ಸೊ ನೋಡೋಣ ಇನ್ನೂ ವಾರಂಟಿಲಿದೆ ಗಾಡಿ ಏನು ಮಾಡ್ತಾರೆ ಏನು ಕತೆ ಅಂತ ಏನಕ್ಕೆ ನಾವೇನಕ್ಕೆ ಪೇ ಮಾಡ್ಬೇಕು ಹೇಳಿ ನಾವು ಪೇ ಮಾಡೋ ಅವಶ್ಯಕತೆ ಇರಲ್ಲ ಅಲ್ಲಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಗಾಡಿ ಚೆನ್ನಾಗಿದ್ರೆ ಸಾಕು ಬಾಯ್ಸ್ ಬೇರೆ ಏನೂ ಬೇಡ ನನಗೆ ಗಾಡಿ ಪ್ರಾಪರಾಗಿರ್ಬೇಕಷ್ಟೇ ಇಲ್ಲಾಂದರೆ ಹುಚ್ಚ ಆಗೋಯ್ತೀನಿ ಬಿಕಾಸ್ ಏನು ಗೊತ್ತಾ ರೈಡ್ಸ್ಗಳು ಪ್ಲ್ಯಾನ್ ಮಾಡ್ತಾಯಿಲ್ಲ ರೈಡ್ಸ್ಗಳು ಪ್ಲ್ಯಾನ್ ಬಿಡಿ ಎಲ್ಲೂ ಹೋಗ್ತಾನೆ ಇಲ್ಲ ನಾವು ಹೇಳಬೇಕು ಅಂದರೆ ಫಸ್ಟ್ 6 ತಿಂಗಳು ಚೆನ್ನಾಗಿ ರೌಂಡ್ ಆಗ್ತವೆ ಅದಾದಮೇಲೆ ಕಂಡು ಬಿದ್ದುಬಿಡೈತೆ ಎಲ್ಲಾರ್ದು ಸೊ ಇನ್ನೂ ಮನೆ ಬಿಟ್ಟಿಲ್ಲ ಗಾಡಿಗಳು ಸೊ ನೋಡೋಣ ಏನು ಕತೆ ಏನು ಆಯ್ತದೆ ಅಂತ ಬಿಕಾಸ್ ಸುಮ್ಮನೆ ಸೀನು ಹೆವಿ ಕೆಲಸಗಳು ಕೊಡ್ತೈತೆ ಆದರೂ ಫಸ್ಟ್ ಮೇಕ್ ಬಾಯ್ಸ್ ಯಾವುದೇ ಗಾಡಿಲೂ ಫಸ್ಟ್ ಮೇಕ್ ಗಾಡಿಗಳನ್ನ ಇಸ್ಕೋಬೇಡಿ ಅಷ್ಟೇ ಅದು ಯಾವುದೇ ಹಳೆ ಇಂಜಿನಿಂದ ಮಾಡಿರಲಿ ಹೊಸ ಇಂಜಿನಿಂದ ಮಾಡಿರಲಿ ಏನಾದರೂ ಮಾಡಿರಲಿ ಇಸ್ಕೋಬೇಡಿ ಇನ್ನೇನು ಇವಾಗ ಸರ್ವಿಸ್ ಸೆಂಟರ್ ಹತ್ರಕ್ಕೆ ಬಂದು ನನ್ನ ಗಾಡಿ ಇಲ್ಲೇ ಈಚೆ ನಿಂತಿರಂಗಿದೆ ಅಲ್ಲ ನನ್ನ ಗಾಡಿ ಅಲ್ಲ ನೋಡ್ಬಿಡ್ರಿ ಹೆಂಗೆ ಆಕ್ಸಿಡೆಂಟ್ ಆಗೈತೆ ಆ ಗಾಡಿ ಟೆನ್ಷನ್ ಆಗೋಯ್ತಿಯಾ ಬಾಯ್ಸ್ ಈಸ್ಕೊಳ್ಳೋಣ ನೋಡೋಣ ಏನಂತಾರೆ ಏನು ಕತೆ ಏನು ಸೀನು ಅಂತ ನೋಡಿ ಯಾವ ಗಾಡಿ 6R ಪಕ್ಕ ನಮ್ಮ KLX ನಿಂತೈತೆ ನೋಡಿ ಸೊ ಹೋಗ್ಬಿಟ್ಟು ನೋಡೋಣ ಇಲ್ಲಿ ನೋಡಿ ಇಲ್ಲೊಂದು ಯಾವುದೋ ನೋಡಿ ಬ್ರೋ ವೀಲಿ ಹೊಟ್ಟು ಟಾಸ್ ಆಗಿರೋದು ಗಾಡಿ ವೀಲಿ ಹೊಡೆದಕ್ಕೆ ಟಾಸ್ ಆಗಿರೋದು ಫಾರ್ಮ್ ಮೂಮೆಂಟ್ ಲೈಫ್ ಒಳಗಿದು ಹಾಂ ಲೆಫ್ಟು ಹೈ ಬಿದ್ದಿದ್ರೆ ಡೂಮೇ ಇರ್ತಾ ಇರಲಿಲ್ಲ ಬ್ರೋ ಹಾಂ ಅದು ಉಜ್ಜೈದು ನೋಡು ಹಾಂ ನೋಡಿ ಇಲ್ಲಿದೆ ನಮ್ಮ ಗಾಡಿ ನೋಡೋಣ ಏನು ಮಾಡೋರು ಏನು ಕತೆ ಅಂತ ನೀವು ಈಸ್ಕೊಬಂದ್ಬಿಡೋಣ ಮೇಯ್ನಾಗಿ ಇದು ಎಡ್ಡೋಲಿ ವಾಲ್ವ್ ಗೈಡ್ ಅಂತಿದ್ದು ಸೊ ಅವರೇ ಹೇಳಿದ್ದು ಲೈಕ್ ಹೇಳಿದ್ದು ನಾವು ವ್ಲಾಗೊಳ್ಳಿ ಅಂತ ಸೊ ಮೇಯ್ನಾಗಿ ಹೊಸ ಇಂಡಿಯನ್ ವರ್ಷನ್ನು KLX ಕೂಡ ಪ್ರಾಬ್ಲಮ್ಸ್ ಇದೆ ಒಳಗಡೆ ಕರ್ಕೊಂಡೋಗಿ ತೋರಿಸಿದ್ರು ಅವರು ಅದನ್ನ ಯಾರೂ ಈಚೆ ಹೇಳ್ತಾ ಇಲ್ಲ ನಿಮಗೆ ಸೊ ಹೊಸದೂ ಅಷ್ಟೇ KLX ಬೈ ಮಾಡೋಕ್ಕೆ ಹೋಗ್ಬೇಡಿ ಲಿಟ್ರಲಿ ಲೈಕ್ ಫಗ್ಡಪ್ ಆಗೋಯ್ತು ಲೈಕ್ ಹೊಸ ಗಾಡಿ ಮೊನ್ನೆ ಇಸ್ಕೊಂಡಿರೋದಾಗಲೇ ಒಳಗಡೆ ನಿಂತೈತೆ ಅವರೇ ಸೈಕ್ ಆಗಿಬಿಡವ್ರೆ ಏನೇನು ಇಶ್ಯೂ ಬರುತ್ತೆ ಅಂತಲೇ ನಮ್ಗೆ ಹೇಳೋಕ್ಕಾಗಲ್ಲ ಬ್ರೋ ಅಂತ ನೋಡಿ ಇದೇನೆ ಆಯಿಲ್ ವಾಲ್ವ್ ಗೈಡ್ ಅಂತಿದ್ದು ಲೈಕ್ ಅವ್ರು ವ್ಲಾಗಳು ಹೇಳಿ ಅಂತಲೇ ಕೊಟ್ಟರು ಸೊ ಫಗ್ಡಪ್ ಅಂದ್ಕೊಳ್ಳಿ ನೋಡಿ ಇವಾಗ ಸ್ಮೋಕ್ ಬರ್ತಾಯಿಲ್ಲ ಸೊ ದಟ್ಸ್ ವಾಟ್ ಥ್ಯಾಂಕ್ಸ್ ಫಾರ್ ಕವಾಸಕಿ ಬಟ್ ಹೇಳಿದ್ರು ಇರೋ ನಿಜಾನ ಇನ್ನು ಏನು ಪ್ರಾಬ್ಲಮ್ ಬರುತ್ತೆ ನಾವು ಏನು ಹೇಳೋಕ್ಕಾಗಲ್ಲ ಬ್ರೋ ಅಂತ ಸೊ ದಟ್ಸ್ ವಾಟ್ ಬಾಯ್ಸ್ ಲೆಟ್ಸ್ ಸಿ ಏನಾಗುತ್ತೆ ಏನು ಕತೆ ಅಂತ ಇರೋ ಫೋನ್ ಮಾಡಿಬಿಡ್ತೀನಿ ಓಮಂಗೆ ಲೈಫಲ್ಲಿ ಖುಷಿ ಆಯ್ತೈತೆ ನಿಜ ಹೇಳಿದ್ರು ಬ್ರೋ ಇಂಡಿಯನ್ ವರ್ಷನ್ ನಿಮ್ಗೆ ಇನ್ನೂ ನೆಕ್ಸ್ಟ್ ಏನು ಪ್ರಾಬ್ಲಮ್ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಇಂಜಿನ್ ಸೀದಾದರೂ ಆಗ್ಬೋದು ಅಂತ ಓ ಏನಾಯ್ತಪ್ಪ ಬ್ರೋ ಗಾಡಿ ಆಫು ಇಲ್ಲ ಇವಾಗ ನಡೆಯುತ್ತೆ ಬನ್ನಿ ಅದೊಂದೇ ಪ್ರಾಬ್ಲಮ್ ಸೊ ಬಾಯ್ಸ್ ಇರಿ ಓಮಂಗೆ ಫೋನ್ ಮಾಡೋಣ ಇವತ್ತೊಂದು ಗಾಡಿ ಡೆಲಿವರಿ ಇದೆ ಅಯ್ಯೋ ಆದರೂ ಏನು ಅಮ್ಮ ಈ ಥರನಾ ಪಾಪ ಹೊಸೊಬ್ರಿಗೆ ಸೇಲ್ ಮಾಡ್ತಿರೋದು ಏನು ಹೇಳು ಪಾಪ ಥೋ ಸೈಕ್ ಅನ್ಕೋ ಆದರೂ ಸರಿ ಇವಾಗ ಎಲ್ಲಿಗೆ ಬರೋದು ಅಲ್ಲಿಗೆ ಬರೋದಾ ಬಂದ್ಬಿಟ್ಟು ಆಮೇಲೆ ಬರ್ತೀಯ ಇವಾಗ ಬರ್ತೀಯಾ ಸಂದೀಪ್ ಏನೋ ಬರ್ದಿಲ್ಲ ಅಷ್ಟೇ ಬಾಯ್ಸ್ ಗಾಡಿ ರೆಡಿ ಆಯಿತು ಮನೆಗೆ ಇನ್ನೂ 1 ಅವರ್ ಐತಂತೆ ಡೆಲಿವರಿಗೆ ಲಿಟ್ರಲಿ ನೋಡಿ KLX ಹೊಸದು ಇಸ್ಕೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಬಿಕಾಸ್ ಈ ಥರ ಎಲ್ಲ ಪ್ರಾಬ್ಲಮ್ ಆದರೆ ಎಲ್ಲೋಗೋದು ಹೇಳಿ ನಾವು ಫುಲ್ ಅಗ್ದಿಯ ಸೀನ್ ಆಗ್ಬಿಡುತ್ತೆ ಅಂದ್ಕೊಳ್ಳಿ ಇಂಜಿನ್ ಕೇಸ್ ಮೇಲೆ ಕವಾಸಕಿ ಅಂತ ಬರ್ದಿರೋದು ಗೊತ್ತಾ ಅದೂ ಅಷ್ಟೇ ಸೇಮ್ ಪ್ರಾಬ್ಲಮ್ಮೇ ಇದೆ ಸೊ ಈಸ್ಕೊಳ್ಳೋಕೆ ಮುಂಚೆ ನೋಡ್ಬಿಟ್ಟು ಈಸ್ಕೊಳ್ಳಿ ಅಷ್ಟೇ ನಾನೇನು ಹೇಳೋಕ್ಕೋಗಲ್ಲ ಸೊ ಮೇಯ್ನಾಗಿ ಡೋಂಟ್ ಗೋ ಫಾರ್ KLX ಅಂತ ಹೇಳ್ತೀನಿ ನಾನು ಓಪನ್ ಆಗಿ ಆಫ್ಟರ್ ಅವ್ರ ಮ್ಯಾನೇಜರ್ ಎಲ್ಲ ಮಾತಾಡಿದ್ದು ನೋಡಿ ಬಿಕಾಸ್ ಇಂಡಿಯನ್ ವರ್ಷನ್ ಒಳಗೆ ಏನು ಪ್ರಾಬ್ಲಮ್ ಬರುತ್ತೆ ಅಂತ ಪ್ರಿಡಿಕ್ಟ್ ಕೂಡ ಮಾಡೋಕ್ಕಾಗ್ತಾ ಇಲ್ವಂತ ಅವ್ರ ಕೈಲಿ ಇವತ್ತು ನೀಟಾಗಿ ಮಾತಾಡಿದ್ರು ಮ್ಯಾನೇಜರು
ಬಿಕಾಸ್ ನಾನು ಮೇಯ್ನಾಗಿ ಮೇಲ್ಗಿಲೆಲ್ಲ ಮಾಡಿ ವ್ಲಾಗ್ಸ್ಗೆಲ್ಲ ಹಾಕಿ ಒಂದು ಸ್ವಲ್ಪ ಸೈಕ್ ಮಾಡಿದೆ ಅನ್ನೋದಕ್ಕಿಂತ ಲೈಕ್ ರಿಯಾಲಿಟಿ ಹೇಳಿದೆ ಜನಕ್ಕೆ. ಸೊ ಅವರೇ ಕೊಟ್ಟಿರೋದನ್ನ ತೋರಿಸಿ ಜನಕ್ಕಿದ್ನ ಅಂತ. ಯು ಕ್ಯಾನ್ ಪುಟ್ ಇಟ್ ಇನ್ ಯುವರ್ ವ್ಲಾಗ್ಸ್ ಅಂದರೆ. ಸೊ ನಾನು ತೋರಿಸ್ದೆ ನಿಮಗೆ ಏನು ಹೋಗಿದ್ದು ಗಾಡೀಲಿ ಅಂತ. ವಾಲ್ ಗೈಡ್ ಅಂತದು ಹೆಡ್ಡಲ್ಲಿ. ಸೊ ಅಷ್ಟೇ ಬಾಯ್ಸ್, ಅಗ್ದಿ ಆ ಸೀನ್ ಸ್ವಲ್ಪ ಮೆತ್ತಗೆ ಓಡಿಸ್ಬೇಕು ಇವಾಗ ಗಾಡಿನ. ಸೊ ಡೋಂಟ್ ಬೈ KLX. ಓಪನ್ ಆಗಿ ಹೇಳ್ತಾ ಇದ್ದೀನಿ, 50 ಸರಿ ಹೇಳ್ತೀನಿ ಬ್ಲಾಗೊಳಗೆ, ಬೈ ಮಾಡಬೇಡಿ KLXನ. ಇವ್ರು KR ಮಾರ್ಕೆಟ್ ಸೈಡ್ ಏನಕ್ಕಪ್ಪ ಹೋಗ್ತಾವ್ರೆ, ಬಳಸ್ಕೊಂಡಾಗುತ್ತೆ ಅನ್ಸುತ್ತೆ. ಸೊ ಬಾಯ್ಸ್ ನೋಡಿ, ಇಂಜಿನ್ ಚೆಕ್ ಲೈಟ್ ಹೋಯ್ತು. ಸೊ ಗಾಡಿ ಏನೇನು ರೆಡಿ ಆಗಬೇಕೆಲ್ಲ ರೆಡಿ ಆಯಿತು. ಸೊ ನೋಡೋಣ ಏನು ಮಾಡ್ಬೋದು ನೆಕ್ಸ್ಟು ಅಂತ. ನಾನು ಬೇರೆ ಊರಿಗೆ ಹೋಗ್ಬೇಕಾಯ್ತು ಬಾಯ್ಸ್, ಗಾಡಿ ಬೇಕಾಗಿತ್ತು ನನಗೂ. ಸದ್ಯ ಐಟಮ್ ಇಲ್ಲ ಅದು ಇದು ಅಂತೆಲ್ಲ ಏನು ಹೇಳಲಿಲ್ಲ ಇವರು, ಖುಷಿ ಆಯಿತು. ಐಟಮ್ ಇಲ್ಲ ನಂತರ ಅದು ಇದು ಅಂದಿದ್ರೆ ಟೆನ್ಷನ್ ಆಗೋಯ್ತಾ ಇದೆ ಆಮೇಲೆ. ಸೊ ಗಾಡಿ ರೆಡಿಯಾಗಿ ಬಂತು ಫೈನಲಿ. ಏನು ಪ್ರಾಬ್ಲಮ್ ಅಂತಲೂ ಗೊತ್ತಾಯಿತು, ಬಟ್ ಮುಂದೆ ಏನು ಪ್ರಾಬ್ಲಮ್ ಬರುತ್ತೆ ಅಂತಲೂ ವಿ ಕಾಂಟ್ ಗೆಸ್. ಜೈವಂತ್ ಅಂತ ಅವ್ರ ಹೆಸರು, ಜೈವಂತ್ ಬ್ರೋಗೆ ಥ್ಯಾಂಕ್ಸ್ ಹೇಳಬೇಕು. ಪಾಪ ಇಷ್ಟು ದೂರ ಬಂದರು, ಇಲ್ಲ ಫುಲ್ ಟಾಸ್ಕ್ ಆಗಿಬಿಡ್ತಾಯಿತ್ತು ನನಗೆ. ಅಲ್ಲಿಂದ ರ್ಯಾಪಿಡೋ ಮಾಡ್ಕೊಂಬಂದು ಮಳೆಯಲ್ಲಿ ಹೋಗಿ ಆಗೋಗ್ತಾಯಿತ್ತು ಲೈಫು. ಇವ್ರೇನಪ್ಪ ಹಿಂಗೆ ಓಡಿಸ್ತಾರೆ ಓಲಾನ. ನನಗೆ ಅದ್ರಲ್ಲಿ ಕುತ್ಕೊಳ್ಳೋ ಕಾನ್ಫಿಡೆನ್ಸೇ ಬರಲಿಲ್ಲ ಬಾಯ್ಸ್. ಕಾರ್ನರ್ಸ್ಗಳಿಗೆಲ್ಲ ಬೈಕ್ ಬರ್ತಾಯಿತ್ತು, ಇವ್ರು ನೋಡಿದ್ರೆ ಚೆಚ್ಕೊಂಡು ಓಡಿಸ್ತಾಯಿದ್ರು. ಅದನ್ನೇ ಟೆನ್ಷನ್ ಆಗೋಗಿದೆ ನಾನು. ಮಳೆ ಬರುತ್ತೆ ಹೋಗುತ್ತೆ ಟೆನ್ಷನ್ ಆಗ್ಬಿಡೈತೆ ನನಗೆ. ಒಳಗಡೆ ಏನೋ ಕಟ್ಟಾಯಿತು ಅನ್ಸುತ್ತೆ, ಏನೋ ಸೌಂಡ್ ಬಂತು. ಹಾಂ, ಕಟ್ ಅಂತ. ಬಿಡ್ರಲ್ಲ, ಮಳೆ ಬರ್ತೈತೆ, ಸಿಕ್ಕಾಪಟ್ಟೆ ಜೋರಾಗೋಯ್ತು ಬಾಯ್ಸ್ ಮಳೆ. ಬರ್ತಾಯಿಲ್ಲ ಸ್ಮೋಕ್ ಇವಾಗ. ನೀನು ಕಿಲಾಡಿ ನೀನು. ಗಾಡಿ ಕವರು ಎಲ್ಲ ತುಂಬಿಸಿದ್ದೀನಿ. ಅದೇ ಬಗ್ಗೆ ಮಾಡಿದ್ರಿ ಪ್ರೋ ಸಖತ್ತಾಗೈತೆ. ಅದು ಎಲ್ಲಿ ತೊಗೊಂಡಿದ್ದು ಏನು ಇದು? ಚಾಟಿ ಬಿಡಿ. ಬರ್ತೈತೆ, ಹಿಂದೆ ಟೈಲ್ ಟೆಡಿ ಬೇರೆ ಐತೆ, ಕೊಚ್ಚೆ ಮಕ್ಕಕ್ಕೆ ಹೊಡಿತೈತೆ. ನನಗೂ ಅರ್ಥ ಐತೆ, ಲೈಫಲ್ಲಿ ವಿ ವಾಂಟ್ ದಿಸ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್. ನೀನು ಮೆತ್ತು ಹೋಗಪ್ಪ, ಸ್ಲೈಡ್ ಆಗೋದು ಆಮೇಲೆ. ನೀನು ಬೇರೆ ಉಡ್ಡಿ ಗಿಡ್ಡಿ ಏನೂ ಹಾಕಿಲ್ಲ, ಡೈರೆಕ್ಟ್ ಸ್ಕ್ರ್ಯಾಚು. ಮೆತ್ತಗೋಗಿ ಸ್ಲೈಡ್ ಆಗಿಬಿಟ್ಟು ಆಮೇಲೆ ಉಡ್ಡಿ ಗಿಡ್ಡಿ ಏನೂ ಹಾಕಿಲ್ಲ ನೀನು. ಹಂಗಂತ ಹೇಳ್ಬಿಟ್ಟು ಬಿದ್ದರೆ ನಾನು ನಕ್ಬಿಡ್ತೀನಿ ಆಮೇಲೆ ನಿಂತ್ಕೊಂಡು. ಕಂಟೆಂಟು ಕ್ಯಾಮ್ರಾ ಆನ್ ಆಗೈತೆ. 1-2 ದಿನ ಬಾಯ್ಸ್ ಸ್ಟಾಕಲ್ಲಿ ಓಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಎಕ್ಸಾಸ್ಟ್ ಹಾಕೋಣ ಏನಂತೀರ? ಸುಮ್ಮನೆ ಮಕ್ಕರ ಆಗ್ಬಿಡುತ್ತೆ. ಆದ್ರೇನು ಗೊತ್ತಾ, ಎಕ್ಸಾಸ್ಟ್ ಹಾಕ್ಸಿದ್ರು ಮೆತ್ತು ಓಡಾಡ್ಬೇಕು ಫುಲ್ಲು. ಗೇರ್ ಟು ಗೇರ್ ಓಡಿಸಿದ್ರೆ ಮಕ್ಕರ ಆಗ್ಬಿಡುತ್ತೆ. ಇಲ್ಲೊಂದು KLX ಆಯ್ತಪ್ಪ. KLX ಸ್ವಲ್ಪ ಸಕ್ಕತ್ತಾಗಿ ನಿಂತಿತ್ತು, ಏನೇನೋ ಮಾಡಿಸಿದ್ರು ಅವರು. ಅವ್ರು ಓಲಲ್ಲಿ ಹೆಂಗೆ ಹೋಗ್ತಾವ್ರಪ್ಪ, ನನ್ನ ಕಾನ್ಫಿಡೆನ್ಸೇ ಬರೋಲ್ಲ ಎಲೆಕ್ಟ್ರಿಕ್ ಒಳ್ಳೆ ಮಳೆ ಬಂದಾಗೆಲ್ಲ. ಏನಾಯ್ತಪ್ಪ ಬ್ರೋ? ಗಾಡಿ ಆಫು. ಹಲೋ ಬ್ರೋ, ಗಾಡಿ ಆಫ್ ಆಯ್ತು. ಅದೇ ರೋಡ್ ಹಿಂದೆ ಬಾ, ಒನ್ ಮೇಲೆ. ಹಾಂ ಬಾ. ಅಕ್ಕನ ಇಂಜಿನೇ ಸೀಸ್ ಆಗೋಯ್ತು ಅನ್ಸುತ್ತೆ. ಪೆಟ್ರೋಲ್ ಇದೆ ನೋಡ್ರಿ. ಐತಪ್ಪ. ಕಟ್ ಅಂತೇನೋ ಪಟ್ ಅಂತ ಆಫ್ ಆಗೋಯ್ತು. ನಿಜ ಬ್ರೋ, ಆಯಿತು ಅಂದ್ಕೊಂಡೆ ಬಾಯ್ಸ್. ಗಾಡಿ ಊಷ್ಟು ಏನಾಯಿತು ಅಂತಲೇ ಗೊತ್ತಿಲ್ಲ. ನೋಡಿ ಅಲ್ಲಿ ಟೋ ಮಾಡ್ಕೊಂಡು ತಿರ್ಗೋ ಸರ್ವಿಸ್ ಸೆಂಟ್ರಿಗೆ ಹೋಯ್ತೆ. ನಮ್ಮ ಮನೆ ಬರೋನೇ ಸರಿ ಇಲ್ಲ ಬಾಯ್ಸ್, ನಿಜ. ನೋಡಿ ನಜರ್ ಇವಾಗ ಸ್ಟೋರಿ ಹಾಕಿದೆ. ಬ್ರೋ ಏನು ಹೇಳ್ರಿ, ಕವಾಸಕಿ ನೋಡ್ರಿ. ಇವಾಗ ಸರ್ವಿಸ್ ಸೆಂಟ್ರಿಂದ ತಂದು ತಿರ್ಗೋ ಸರ್ವಿಸ್ ಸೆಂಟ್ರಿಗೆ ಹಾಕೊಂಡು ಹೋಯ್ತಾ ಇದೀವಿ ಗಾಡಿನ. ಫುಲ್ ಫಾರ್ಮ್ ಮೂಮೆಂಟು ಬ್ರೋ. ಡೋಂಟ್ ಫ್ರಿಕಿನ್ ಬೈ ಕವಾಸಕಿ ಬಾಯ್ಸ್. ಇವಾಗ ರ್ಯಾಪಿಡೋ ಮಾಡ್ಕೊಂಬಂದಿರೋ ಹುಚ್ಚ ಆಗೋಯ್ತಾ ಇದೆ. ಸ್ಟ್ರೈಟಾ? ಎಷ್ಟು ಕಿಲೋಮೀಟ್ರ್ ಐತಿ ಇನ್ನ? ಫುಲ್ ಆಯಿತು ಬಾಯ್ಸ್. ಇವತ್ತು ಫುಲ್ ಕಂಟೆಂಟ್ ಆಗಿ ಹೋಗ್ತಿಕ್ ಜನಕ್ಕೆ. ಸೊ ನಾನು ಏ ಥರ ತಂದುಬಿಡ್ಬೇಕಾಯ್ತು ಬಾಯ್ಸ್. ಏ ಥರ ಒಳಗಾದರೆ ನಾನು ಟೋ ಮಾಡಿಬಿಡ್ಬೋದು. ನಂಗೆ ಓಲಾ ಓಡ್ಸೋಕ್ಕೆ ಬರಲ್ಲ, ಫುಲ್ ಟಾಸ್ಕು. ಬನ್ನಿ ಸರ್ವಿಸ್ ಸೆಂಟರ್ ಹತ್ರಕ್ಕೆ ಹೋಗಿ ಸಿಗ್ತೀನಿ. ಬೈ ಮಾಡಬೇಡಿ ಕವಾಸಕಿ, ಸೇಲ್ ಮಾಡ್ತೀನಿ. ಆ್ಯಕ್ಚುಲಿ ಐ ವಿಲ್ ಸೆಲ್ ದ ಕವಾಸಕಿ. ನಕ್ಕನ ಇಂಜಿನೇ ಸೀಸ್ ಆಗಿಬಿಡೈತೆ ನಂಗೆ ಅನ್ನಿಸ್ತಂಗೆ ಈ ಸತಿ. ಮೂಮೆಂಟ್ ಆಗೋಯ್ತು ಲೈಫ್ ಒಳಗೆ.
ಸಡನ್ನಾಗಿ ಆಫ್ ಆಗೋಯ್ತು ಗಾಡಿ. ಸೌಂಡ್ ಬಂತು, ಇದೇನೋ ಕಟ್ 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 ಅಂತ ಸೌಂಡ್ ಬಂದು ಆಫ್ ಆಗೋಯ್ತು ಗಾಡಿ. ಆನ್ ಆಗ್ತಾಯಿಲ್ಲ. ಒಳಗಡೆ ಏನೋ ಕಟ್ಟಾಯಿತು ಅನ್ಸುತ್ತೆ, ಏನೋ ಸೌಂಡ್ ಬಂತು. ಹಾಂ, ಕಟ್ 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 ಅಂತ. ಹಾಂ, ಓ ಆಯಿತು ಬಾಸ್. ಫುಲ್ ಪ್ರಾಬ್ಲಮ್ ಅಂದ್ಕೊಳ್ರಿ ಈ ಗಾಡಿ. ಅಗ್ದಿ ಆ ಸೀನು. ಇನ್ನೇನು ಕ್ಲೋಸಿಂಗ್ ಇದು. ಟೆನ್ಷನ್ ಆಗೋಯ್ತು ಬಾಯ್ಸ್, ಹಿಂಗೆಲ್ಲ ಆಗ್ಬಿಟ್ರೆ ಹುಚ್ಚರಾಗಿ ಹೋಗ್ತೀವಿ. ಫುಲ್ ಪ್ರಾಬ್ಲಮ್ ಗಾಡಿ. ಸೈಕು ಇರ್ರಿ, ಸಿಗ್ತೀನಿ.